ನಮಸ್ಕಾರ ವೀಕ್ಷಕರೇ. ಭಾರತದ ಅತ್ಯಂತ ಮಹತ್ವದ ವಿಚಾರವಾಗಿರೋ ಆಂತರಿಕ ಭದ್ರತೆಗೆ ಹೊಸ ತಿರುವು ಸಿಕ್ಕಿದೆ. ಕೇಂದ್ರ ಸರ್ಕಾರದ ಮಹತ್ವದ ಇಮಿಗ್ರೇಷನ್ ಅಂಡ್ ಫಾರಿನ್ ಲಾ 2025 ಈಗ ಜಾರಿಯಾಗಿದೆ. ಇದನ್ನ ಭಾರತದ ಪಾಲಿಗೆ ಗೇಮ್ ಚೇಂಜರ್ ಅಂತ ಕರೆಯಲಾಗ್ತಾ ಇದೆ. ದೇಶದ ಭದ್ರತೆ ಅನ್ನೋದು ಹಳೆಯ ವಿಚಾರವೇ ಆಗಿದ್ರೂ ಇತ್ತೀಚೆಗೆ ಈ ವಲಯದಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳನ್ನ ಹಾಗೂ ಬದಲಾವಣೆಗಳನ್ನ ಎಲ್ಲರೂ ನೋಡ್ತಾ ಇದ್ದೀರಾ. ಆದ್ರೆ ಈಗ ಇಮಿಗ್ರೇಷನ್ ಅಂಡ್ ಫಾರಿನ್ ಆಕ್ಟ್ ನಿಂದ ಆಗೋ ಪರಿಣಾಮಗಳನ್ನ ನೋಡ್ತಾ ಹೋದ್ರೆ ಇದನ್ನ ಯಾಕೆ ಗೇಮ್ ಚೇಂಜರ್ ಅಂತಾರೆ ಅನ್ನೋದಕ್ಕೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಈ ಕಾಯ್ದೆ ಹೇಳೋದೇನು, ಇದು ಯಾವ ರೀತಿ ವರ್ಕ್ ಆಗುತ್ತೆ, ಇದರಿಂದ ಯಾರಿಗೆಲ್ಲ ಸಮಸ್ಯೆ ಆಗುತ್ತೆ, ಯಾರನ್ನ ಅಕ್ರಮ ವಲಸಿಗ ಅಂತ ಪರಿಗಣಿಸಲಾಗುತ್ತೆ, ಇದಕ್ಕೆ ಶಿಕ್ಷೆ ಹೇಗಿರುತ್ತೆ, ಇದೆಲ್ಲವನ್ನು ಕೂಡ ವಿವರಿಸ್ತಾ ಹೋಗ್ತೀವಿ. ಹಾಗೆ ರಾಜಸ್ಥಾನದಲ್ಲಿ ಮತಾಂತರ ತಪ್ಪಿಸೋದಕ್ಕೆ ಕಠಿಣಾತಿ ಕಠಿಣ ನಿಯಮಗಳನ್ನ ಜಾರಿಗೆ ತರಲಾಗಿದೆ. ಇದನ್ನು ಕೂಡ ತಿಳಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ದೇಶದ ಭದ್ರತೆ ಸಂಬಂಧ ಭಾರತದಲ್ಲಿ ಚರ್ಚೆಗಳು ಶುರುವಾಗೋದು ಏನಾದ್ರೂ ಒಂದು ಅವಘಡ ಆದಾಗ್ಲೇ. ಯಾವ ಕಾರಣಕ್ಕೆ ಆಯ್ತು, ಏನಾಯ್ತು ಅಂತ ಗೊತ್ತಾದ ತಕ್ಷಣ ಒಂದು ಕಡೆ ರಾಜಕೀಯ ಕೆಸರೆರೆ ಚಾಟಗಳು ಶುರುವಾಗುತ್ತೆ. ಒಬ್ಬೊಬ್ಬರ ಅಭಿಪ್ರಾಯಗಳು ಒಂದೊಂದು ರೀತಿಯಲ್ಲಿ ಬರ್ತಾ ಹೋಗುತ್ತೆ. ಅಕ್ರಮ ವಲಸಿಗರಿಂದ ದೇಶಕ್ಕೆ ಸಮಸ್ಯೆ ಆಗ್ತಾ ಇದೆ ಅನ್ನೋ ವಿಚಾರ ಬಂದಾಗ ಅವರನ್ನ ಆಚೆಗೆ ಓಡಿಸ್ಬೇಕು ಅನ್ನೋ ಅಭಿಪ್ರಾಯಗಳು ಎಷ್ಟರ ಮಟ್ಟಿಗೆ ಬರುತ್ತೋ ಅದೇ ರೀತಿ ಅವರೆಲ್ಲ ಹೇಗೆ ಒಳಗೆ ಬಂದ್ರು, ಬಿಟ್ಟಿದ್ದು ಯಾರು, ತಡೆಯೋ ಕೆಲಸ ಯಾಕೆ ಆಗ್ಲಿಲ್ಲ, ಇದೆಲ್ಲಾ ಪ್ರಶ್ನೆಗಳು ಕೂಡ ಮುನ್ನೆಲೆಗೆ ಬರ್ತಾ ಹೋಗುತ್ತೆ. ಈಗ ಆಲ್ರೆಡಿ ದೊಡ್ಡ ಪ್ರಮಾಣದಲ್ಲೇ ನುಸುಳುಕೋರರು ಭಾರತದಲ್ಲಿ ಬೀಡು ಬಿಟ್ಟಾಗಿದೆ. ಇನ್ನೇನಿದ್ರು ಅವರನ್ನ ಆಚೆ ಕಳಿಸುವುದರ ಜೊತೆಗೆ ಹೊಸ ಅಕ್ರಮ ಕ್ರಿಮಿಗಳು ಬಾರದಂತೆ ತಡೆಯೋದು ಕೂಡ ಪ್ರಮುಖವಾಗುತ್ತೆ. ಇಷ್ಟು ದಿನ ಈ ಕುರಿತಂತೆ ತೆಗೆದುಕೊಂಡ ಕ್ರಮಗಳು ಎಷ್ಟರ ಮಟ್ಟಿಗೆ ಸಫಲವಾಗಿದ್ವು ಗೊತ್ತಿಲ್ಲ. ಆದ್ರೆ ಈಗ ತೆಗೆದುಕೊಂಡಿರೋ ನಿರ್ಧಾರ ದೊಡ್ಡ ಮಟ್ಟದ ಕ್ರಾಂತಿಯ ಸೂಚನೆ ಕೊಡ್ತಾ ಇದೆ. ಕಳೆದ ಹಲವು ತಿಂಗಳುಗಳ ಹಿಂದೆಯೇ ಅಂದ್ರೆ ಬಜೆಟ್ ಸೆಷನ್ ನಲ್ಲೇ ಈ ಬಿಲ್ ಪಾಸ್ ಆಗಿತ್ತು. ಆದ್ರೆ ಆ ಹೊತ್ತಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಮಗ್ನವಾಗಿದ್ದ ವಿಪಕ್ಷಗಳು ಇದರ ಕಡೆ ಅಷ್ಟೊಂದು ಗಮನ ಹರಿಸಿರ್ಲಿಲ್ಲ ಅನ್ಸುತ್ತೆ. ಆದ್ರಿಂದ ಈ ಬಿಲ್ ಪರಿಣಾಮಕಾರಿ ಅನ್ನೋದನ್ನ ಮಾಧ್ಯಮಗಳು ಹೇಳಿದ್ರು ಯಾರು ಅಷ್ಟು ಕಿವಿಗೊಡ್ಲಿಲ್ಲ. ಈಗ ಅದು ಜಾರಿಯಾಗಿರೋದ್ರಿಂದ ಮತ್ತೊಮ್ಮೆ ಎಲ್ಲರೂ ಕಣ್ಣರಳಿಸಿ ನೋಡುವಂತೆ ಮಾಡ್ತಾ ಇದೆ. ಈ ಬಿಲ್ ಪ್ರಮುಖ ಉದ್ದೇಶವೇ ಅಕ್ರಮ ವಲಸೆಯನ್ನ ತಡೆಯೋದು. ಆದ್ರಿಂದ ಪಾಸ್ಪೋರ್ಟ್, ವಿಸಾ ಪ್ರಕ್ರಿಯೆಗಳನ್ನ ಮೊದಲಿಗಿಂತ ಹೆಚ್ಚು ಕಠಿಣವಾಗಿರಿಸಲಾಗಿದೆ. ಹೋಟೆಲ್, ಹಾಸ್ಪಿಟಲ್ ಹಾಗೂ ಶಿಕ್ಷಣ ಸಂಸ್ಥೆಗಳಲ್ಲಿ ಅಡ್ಮಿಷನ್ ಪ್ರಕ್ರಿಯೆ ಮೇಲೆ ಹದ್ದಿನ ಕಣ್ಣನ್ನ ಇರಿಸಲಾಗಿದೆ. ಈ ವಲಯಗಳಲ್ಲಿ ಯಾರೇ ವಿದೇಶಿ ಪ್ರಜೆ ಬಂದ್ರು ಅಥವಾ ಯಾರ ಮೇಲಾದ್ರೂ ಸಂದೇಹ ಬಂದ್ರು ಅದನ್ನ ತಕ್ಷಣವೇ ಇಮಿಗ್ರೇಷನ್ ಬ್ಯೂರೋಗೆ ವರದಿ ಮಾಡಬೇಕು. ಒಂದು ವೇಳೆ ಅವರು ಅಕ್ರಮ ವಲಸಿಗರಾಗಿದ್ರೆ ಅವರನ್ನ ಆಚೆ ಕಳಿಸೋದಕ್ಕೆ ಸಂಪೂರ್ಣ ಸಹಕಾರವನ್ನ ಕೊಡಬೇಕು ಅನ್ನೋದನ್ನ ಮ್ಯಾಂಡೇಟ್ ಮಾಡಲಾಗಿದೆ. ಅಂದಹಾಗೆ ಅಕ್ರಮವಾಗಿ ಬಂದವರು ಅಥವಾ ಬೇರೆ ಮಾರ್ಗಗಳ ಮೂಲಕ ನುಸುಳಿ ಬಂದವರಿಗೆ ಮೊದಲಿಗೆ ಫೇಕ್ ಪಾಸ್ಪೋರ್ಟ್, ಐಡಿಗಳು ಇವೆ ಅನ್ನೋ ಧೈರ್ಯದಲ್ಲಿ ಇರ್ತಾರೆ. ಅದಕ್ಕೂ ಈ ಕಾಯ್ದೆ ಮೂಲಕ ಹೊಡೆತ ಕೊಡಲಾಗ್ತಾ ಇದೆ. ಒಂದು ವೇಳೆ ಯಾರಾದ್ರೂ ನಕಲಿ ಪಾಸ್ಪೋರ್ಟ್ ಅಥವಾ ವೀಸಾ ಇಟ್ಕೊಂಡು ತಂಗಿರೋದು ಪತ್ತೆ ಆದ್ರೆ ಅವರನ್ನ ವಶಕ್ಕೆ ಪಡೆಯಲಾಗುತ್ತೆ. ನೂತನ ಕಾಯ್ದೆ ಅಡಿಯಲ್ಲಿ ಅವರಿಗೆ ಬರೋಬ್ಬರಿ 7 ವರ್ಷಗಳ ಕಾಲ ಶಿಕ್ಷೆ ಹಾಗೂ 10 ಲಕ್ಷ ರೂಪಾಯಿ ತನಕ ದಂಡ ವಿಧಿಸಲಾಗುತ್ತೆ. ಈಗಾಗಲೇ ಹೇಳಿದ ಹಾಗೆ ಆಸ್ಪತ್ರೆ, ಶಿಕ್ಷಣ ಸಂಸ್ಥೆಗೆ ಜವಾಬ್ದಾರಿ ಇದೆ ಅನ್ನೋದು. ಇದರಲ್ಲಿ ಈ ರೀತಿ ಬಂದ ವಿದೇಶಿಗರ ವಿಸಾ ಅವಧಿ ಮುಗಿದಿದೆಯಾ ಇಲ್ವಾ ಅನ್ನೋದನ್ನ ಕೂಡ ವಿಚಾರಿಸಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಮೊದಲ ಹಂತದಲ್ಲಿ ಅಕ್ರಮವಾಗಿ ಬಂದವರನ್ನ, ಇರುವವರನ್ನ ಪತ್ತೆ ಹಚ್ಚೋದು ಸುಲಭ ಆಗುತ್ತೆ. ಅಂದಹಾಗೆ ಇವರಿಗೆ ನಕಲಿ ಪಾಸ್ಪೋರ್ಟ್, ವಿಸಾ ಮಾಡಿಕೊಟ್ಟವರನ್ನು ಕೂಡ ವಶಕ್ಕೆ ಪಡೆದು ಅವರ ವಿರುದ್ಧವೂ ಸೂಕ್ತ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ. ಏನೋ ಈ ಕಾಯ್ದೆಯ ಇನ್ನೊಂದು ಪ್ರಮುಖ ಅಂಶ ಅಂದ್ರೆ ಅದು ಇಮಿಗ್ರೇಷನ್ ಬ್ಯೂರೋಗೆ ಇರೋ ಪವರ್ ಅನ್ನ ಹೆಚ್ಚಿಸಿರೋದು. 1971ರಲ್ಲೇ ಈ ಬ್ಯೂರೋ ಸ್ಥಾಪನೆ ಆಗಿದ್ರು ಅದರ ಕಾರ್ಯಗಳಿಗೆ ಕೆಲವೊಂದು ಅಡೆತಡೆಗಳು ಬರ್ತಾ ಇದ್ವು. ಆದ್ರೆ ಈಗ ಅದನ್ನ ತೆರವುಗೊಳಿಸಿ ಕಾರ್ಯಾಚರಣೆ ಸುಲಭವಾಗಿಸೋದಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ ಅಂತ ವರದಿಗಳಾಗಿವೆ. ದೇಶದ ಯಾವ ಮೂಲೆಯಲ್ಲಿ ಅಕ್ರಮ ವಲಸಿಗರ ಬಗ್ಗೆ ಮಾಹಿತಿ ಬಂದರೂ ಆಯಾ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಜೊತೆಗೆ ಸಂಪರ್ಕಿಸಿ ವಿಚಾರಣೆ ನಡೆಸಬಹುದು. ಈ ಹಿಂದೆ ಈ ವಿಚಾರಣೆ ನಡೆಸೋದಕ್ಕೆ ಲಿಮಿಟೇಷನ್ ಇರ್ತಾ ಇತ್ತು. ಆದ್ರೆ ಈಗ ಅನುಮಾನಾಸ್ಪದ ವ್ಯಕ್ತಿಗಳ ಬಯೋಮೆಟ್ರಿಕ್ ಪಡೆಯೋದ್ರಿಂದ ಹಿಡಿದು ಅಗತ್ಯ ಬಿದ್ದರೆ ಅವರನ್ನ ಕಸ್ಟಡಿಗೆ ಪಡೆಯೋ ತನಕ ಈ ಬ್ಯೂರೋಗೆ ಸ್ವತಂತ್ರ ನೀಡಲಾಗಿದೆ. ಕೆಲವೊಂದು ಸಲ ರಾಜ್ಯ ಸರ್ಕಾರದ ಪರ್ಮಿಷನ್ ಸಿಗದೆ ವಿಚಾರಣೆಗೆ ಹಿನ್ನಡೆ ಆಗೋ ಸಾಧ್ಯತೆ ಇರ್ತಾ ಇತ್ತು. ಆದ್ರೆ ಈಗ ಅದನ್ನ ತಪ್ಪಿಸಿ ಮುಕ್ತ ವಿಚಾರಣೆಗೆ ಅವಕಾಶ ಮಾಡಿಕೊಡಲಾಗಿದೆ. ಈಗ ಪ್ರಶ್ನೆ ಇರೋದು ಯಾರು ಅಕ್ರಮ ವಲಸಿಗ ಅನಿಸಿಕೊಳ್ತಾರೆ ಅನ್ನೋದು. ಯಾಕಂದ್ರೆ ಈಗಾಗಲೇ ಕೆಲವರು ಇಲ್ಲಿ ಬಂದು ಜಾಂಡ ಊರಿ ಆಗಿದೆ. ಕೆಲವರಂತೂ 50 ವರ್ಷಗಳಿಂದ ಇಲ್ಲೇ ಇದ್ದೀವಿ ಅನ್ನೋದಕ್ಕೂ ದಾಖಲೆಗಳನ್ನ ತೋರಿಸ್ತಾರೆ. ಆದ್ರಿಂದ ಸಿಟಿಸನ್ಶಿಪ್ ಆಕ್ಟ್ 1955ರ ಆಧಾರದಲ್ಲಿ ಅಕ್ರಮ ಪ್ರಜೆ ಯಾರು ಅನ್ನೋದು ನಿರ್ಧಾರ ಆಗುತ್ತೆ. ಬಾಂಗ್ಲಾ ವಿಭಜನೆ ಬಳಿಕ ಯಾವುದೇ ರೀತಿಯಲ್ಲೂ ಅಧಿಕೃತವಾಗಿ ಇರದೆ ನುಸುಡಿ ಅಥವಾ ಬೇರೆ ಮಾರ್ಗದಲ್ಲಿ ಬಂದು ಇಲ್ಲಿ ಮನೆ ಕಟ್ಕೊಂಡು ವಾಸವಿದ್ರು ಅವರು ಬಂದಿದ್ದು ಯಾವಾಗ ಅನ್ನೋದು ಖಾತ್ರಿ ಆದ್ರೆ ಅವರು ಅಕ್ರಮ ವಲಸಿಗರಾಗುವ ಸಾಧ್ಯತೆ ಇರುತ್ತೆ. ಹಾಗೆ ಯಾರಾದರೂ ಭಾರತಕ್ಕೆ ಅಧಿಕೃತ ವೀಸಾ ಹಾಗೂ ಪಾಸ್ಪೋರ್ಟ್ ಮೂಲಕವೇ ಬಂದಿದ್ದು ಅವಧಿ ಮುಗಿದ ಬಳಿಕವೂ ಅವರು ಇಲ್ಲೇ ವಾಸ್ತವ ಹೂಡಿದ್ರೆ ಅವರು ಕೂಡ ಅಕ್ರಮ ವಲಸಿಗರ ಲಿಸ್ಟ್ಗೆ ಬರ್ತಾರೆ. ಕೆಲವರು ಮೆಡಿಕಲ್ ವೀಸಾ ಮೂಲಕ ಬಂದು ಅವಧಿ ಮುಗಿದ್ರು ಇಲ್ಲೇ ಇರ್ತಾರೆ. ಅಂತವರು ಕೂಡ ಅಕ್ರಮ ವಲಸಿಗರು ಎನ್ನಿಸ್ಕೊಳ್ತಾರೆ.
ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶ ಮಾತ್ರವಲ್ಲದೆ ಪ್ರಪಂಚದ ಯಾವ ಮೂಲೆಯಿಂದ ಈ ರೀತಿ ದಾಖಲೆ ಇಲ್ಲದೆ ಇಲ್ಲಿ ಬಂದು ತಂಗಿದ್ರು ಅವರೆಲ್ಲ ಇದೇ ಕ್ಯಾಟಗರಿಗೆ ಬರ್ತಾರೆ. ಏನು ಈ ಕಾಯ್ದೆ ಜಾರಿಯಾಗುವುದರ ಉದ್ದೇಶ ಏನು ಅನ್ನೋ ಬಗ್ಗೆ ಕಳೆದ ಕೆಲ ದಿನಗಳ ಹಿಂದೆ ಮೋದಿ ಒಂದು ಹಿಂಟ್ ಅನ್ನು ಕೊಟ್ಟಿದ್ರು. ಬಿಹಾರದಲ್ಲಿ ಮಾತನಾಡುವಾಗ ಭಾರತದ ಡೆಮೋಗ್ರಫಿ ಬದಲಿಸೋದಕ್ಕೆ ಯತ್ನಿಸಿದ್ರೆ ಅದಕ್ಕೆ ಸರಿಯಾದ ಕ್ರಮಗಳ ಮೂಲಕ ಉತ್ತರ ಕೊಡ್ತೀವಿ ಅಂತ ಹೇಳಿದ್ರು. ಈ ಕಾಯ್ದೆಯಿಂದ ಬದಲಾಗಿರೋ ಡೆಮೋಗ್ರಫಿಯನ್ನ ಮತ್ತೆ ಸರಿಪಡಿಸೋ ಕೆಲಸಗಳು ಆಗುತ್ತೆ. ಅಂದಹಾಗೆ ಇದೆಲ್ಲ ಹೋಗಿ ಎಲ್ಲಿಗೆ ಕನೆಕ್ಟ್ ಆಗ್ತಾ ಇದೆ ಅಂತ ನೋಡಿದ್ರೆ ಅದು CAA, NRC ಹಾಗೂ SIR ಪ್ರಕ್ರಿಯೆಗೆ. ಈ ಮೂರಕ್ಕೂ ಕೂಡ ಇಂಟರ್ಲಿಂಕ್ ಇದೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. CAA ಹಾಗೂ NRC ಅನ್ನೋ ಕಾಯ್ದೆ ಬಗ್ಗೆ ಹೇಳ್ತಾ ಇದ್ದ ಹಾಗೆ ದೊಡ್ಡ ಹಂಗಾಮ ಮಾಡಿ ಜನರ ತಲೆಯಲ್ಲಿ ಏನನ್ನೋ ತುಂಬಿ ಅದನ್ನ ಜಾರಿ ಮಾಡದ ಹಾಗೆ ಮಾಡೋದಕ್ಕೆ ಪ್ರಯತ್ನಗಳು ನಡೆದ್ವು. ಆದ್ರೆ ಒಂದನ್ನ ತಡೀತೀರಿ ಅಂದ್ರೆ ಇನ್ನೊಂದು ಹಂತಕ್ಕೆ ಹೋಗ್ತೀವಿ ಅಂತ ಈಗ 3 ಅಸ್ತ್ರಗಳನ್ನ ಬಿಟ್ಟು ಒಂದೇ ವಿಷಯದತ್ತ ಕೇಂದ್ರೀಕರಿಸಿ ಆಕ್ಷನ್ಗೆ ಇಳಿದಿದೆ ಕೇಂದ್ರ ಸರ್ಕಾರ. ಅಂದಹಾಗೆ ಇದರ ರಿಸಲ್ಟ್ ಗೊತ್ತಾಗೋದಕ್ಕೆ ಸಮಯ ಹಿಡಿಯುತ್ತೆ. ಮೊದಲ ಹಂತದಲ್ಲಿ ಈಗ ಬಿಹಾರದಲ್ಲೇ ಇದರ ಪರಿಣಾಮ ಗೊತ್ತಾಗಲಿದೆ. ನಕಲಿ ವೋಟ್ಗಳು ಕ್ಯಾನ್ಸಲ್ ಆದ ಮಾತ್ರಕ್ಕೆ ಬಿಹಾರದಲ್ಲಿ ಬಿಜೆಪಿ ಘನ ವಿಜಯ ಸಾಧಿಸುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಇಂಡಿ ಒಕ್ಕೂಟಕ್ಕೂ ಹಿಂದೂಗಳ ಬೆಂಬಲ ಕೂಡ ದೊಡ್ಡ ಮಟ್ಟದಲ್ಲಿದೆ. ಓಲೈಕೆ ಸಮುದಾಯ 100% ಇಂಡಿ ಒಕ್ಕೂಟದ ಜೊತೆಗಿರುವುದರ ಜೊತೆಗೆ 20-30% ಹಿಂದೂಗಳನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಆದ್ರೆ ಹಿಂದಿನ ಎಲೆಕ್ಷನ್ಗಳಿಗೆ ಹೋಲಿಸಿ ಈ ಬಾರಿಯ ರಿಸಲ್ಟ್ ಕಂಪೇರ್ ಮಾಡಿದಾಗ ಇದರ ಪರಿಣಾಮ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದರ ಚಿತ್ರಣ ಸಿಗ್ತಾ ಹೋಗುತ್ತೆ. ಮುಂದಿನ MP ಎಲೆಕ್ಷನ್ ಹೊತ್ತಿಗೆ ಈ ಎಲ್ಲಾ ಪ್ರಕ್ರಿಯೆಗಳಿಂದ ದೊಡ್ಡ ಬದಲಾವಣೆ ಆಗೋ ಸಾಧ್ಯತೆ ಕೂಡ ಇದೆ ಅನ್ನೋದನ್ನ ಆರಾಮಾಗಿ ಊಹಿಸಬಹುದು. ಈಗ ಇದರಿಂದ ಯಾರಿಗೆ ನಷ್ಟ ಅನ್ನೋದನ್ನ ಹೊಸದಾಗಿ ಹೇಳೋ ಅವಶ್ಯಕತೆ ಇಲ್ಲ. ಆದ್ರೆ ಈ ಕಾಯ್ದೆ ಜಾರಿಗೆ ತರುವ ಮೊದಲಿಗೆ ಅಮಿತ್ ಶಾ ಹೇಳಿದ್ದು ಒಂದೇ ವಿಚಾರವನ್ನ, ಅಕ್ರಮ ವಲಸಿಗರು ಕೇವಲ ನಮ್ಮ ದೇಶದ ಭದ್ರತೆಗೆ ಮಾತ್ರ ಸಮಸ್ಯೆ ಅಲ್ಲ, ಬದಲಾಗಿ ನಮ್ಮ ದೇಶದ ಜನರಿಗೆ ಸಿಗಬೇಕಾದ ಸೌಲಭ್ಯಗಳನ್ನ ತಲುಪಿಸುವುದಕ್ಕೂ ತೊಡಕು ಅನ್ನೋದು. ಬಾಯಿ ಬಿಟ್ಟರೆ ವಿಪಕ್ಷಗಳು ಅಹಿಂದ ಅನ್ನತ್ವೆ, ಹಿಂದುಳಿದವರ ಅಭಿವೃದ್ಧಿ ನಮ್ಮಿಂದ ಮಾತ್ರ ಅನ್ನತ್ವೆ. ಆದ್ರೆ ಹಿಂದುಳಿದವರ ಅಭಿವೃದ್ಧಿಗೆ ತೊಡಕಾಗಿರೋ ಅಕ್ರಮಗಳನ್ನ ಆಚೆ ಕಳಿಸೋದಕ್ಕೆ ಮಾತ್ರ ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡುತ್ತವೆ. ಇದು ಜನರಿಗೆ ಅರ್ಥವಾಗ್ತಾ ಇಲ್ಲ ಅನ್ನೋದೇ ಅಡ್ವಾಂಟೇಜ್ ಆಗಿದೆ ಅನ್ನೋದನ್ನ ಕೂಡ ಜನರೇ ಹೇಳ್ತಾ ಇದ್ದಾರೆ. ಆದ್ರಿಂದ ಈ ಕಾಯ್ದೆ ಕೆಲವರ ಪಾಲಿಗೆ ಚೆಕ್ಮೇಟ್ ಅನ್ನೋದು ಗೋಚರಿಸ್ತಾ ಇದೆ. ಏನೋ ಇತ್ತ ರಾಜಸ್ಥಾನದಲ್ಲಿ ಮಿತಿ ಮೀರಿದ ಮತಾಂತರಗಳನ್ನ ತಡೆಗಟ್ಟುವುದಕ್ಕೆ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಿದೆ. ಯಾರಾದ್ರೂ ಬಲವಂತದ ಹಾಗೂ ಆಮಿಷ ಒಡ್ಡಿ ಮತಾಂತರ ಮಾಡಿದ್ದು ಬೆಳಕಿಗೆ ಬಂದ್ರೆ ಅಂತವರಿಗೆ 7-14 ವರ್ಷ ಜೈಲು ಶಿಕ್ಷೆ. ಅಪ್ರಾಪ್ತರು, ಮಹಿಳೆಯರು ಹಾಗೂ SC/ST ಸಮುದಾಯದವರ ಬಲವಂತ ಮತಾಂತರಕ್ಕೆ ಯತ್ನಿಸಿದರೆ 10-20 ವರ್ಷ ಜೈಲು. ಜನರ ತಲೆಯಲ್ಲಿ ಇಲ್ಲ ಸಲ್ಲದನ್ನ ತುಂಬಿ ಸಾಮೂಹಿಕ ಮತಾಂತರ ಮಾಡಿದ್ರೆ ಬರೋಬ್ಬರಿ 20 ವರ್ಷ ಜೈಲು ಶಿಕ್ಷೆ. ಮತಾಂತರಕ್ಕೆ ವಿದೇಶಿ ಹಾಗೂ ಅಕ್ರಮ ಫಂಡ್ಗಳನ್ನ ಬಳಸಿದ್ದು ಸಾಬೀತಾದ್ರೆ 10-20 ವರ್ಷ ಜೈಲು. ಮೋಸ ವಂಚನೆ ಮಾಡಿ ಮದುವೆ ಆಸೆ ಹುಟ್ಟಿಸಿ ಮತಾಂತರ ಮಾಡಿದ್ರೆ 20 ವರ್ಷ ಅಥವಾ ಜೀವಾವಧಿ ಶಿಕ್ಷೆ. ಏನೋ ಒಂದು ಸಲ ಸಿಕ್ಕಿಬಿದ್ದ ಮೇಲೂ ಮತ್ತೆ ಅದೇ ತಪ್ಪುಗಳನ್ನ ಮಾಡ್ತಾ ಹೋದವರಿಗೆ ಸಾಯೋ ತನಕ ಜೈಲೇ ಗತಿ ಅನ್ನೋ ಕಾನೂನನ್ನ ರಾಜಸ್ಥಾನ ಸರ್ಕಾರ ತಂದಿದೆ. ಆದ್ರೆ ಪ್ರತಿಯೊಬ್ಬರೂ ಮತಾಂತರದ ವಿರುದ್ಧ ಹೋರಾಡಿದ್ರೆ ಈ ಕಾನೂನು ಮಾಡಿದ್ದಕ್ಕೂ ಒಂದು ಅರ್ಥ ಇರುತ್ತೆ, ಇಲ್ಲ ಅಂದ್ರೆ ವ್ಯರ್ಥ ಆದಂತಾಗುತ್ತೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.